ಇವತ್ತು ಬೆಳಗ್ಗೆ ಮದುವೆ ಆಗಿದ್ವಿ 11:30ಗೆ. ಎಸ್ ಪಿ ಅವ್ರು ಏನು ಹೇಳಿದ್ರು ಅಂದರೆ ಪೂರ್ತಿ ಬೆಳಗಾವಿಲಿ ನೀವು ಎಲ್ಲಿರ್ತೀರ ನಾವು ಅಲ್ಲಿ ಪ್ರೊಟೆಕ್ಷನ್ ಕೊಡ್ತೀವಿ. ನೀವು ಬೆಂಗಳೂರಿಗೆ ಹೋಗಬೇಕು, ನಿಮ್ಮ ಬೆಂಗಳೂರು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀವು ಬೆಂಗಳೂರು ಕಮಿಷನರ್ ಭೇಟಿಯಾಗಿ ಅವರಿಂದ ಪ್ರೊಟೆಕ್ಷನ್ ತೊಗೊಂಡೋಗಿ ನೀವು ತೊಗೊಂಬರ್ಬೋದು ಅಂತ ಹೇಳಿದ್ದಾರೆ. ಹಾಂ, ಇವತ್ತು. ಹಾಂ, ಯಾಕಂದರೆ ನಮ್ಮ ಮಾವನೇ ಭಯ ರೀ ನಮ್ಮದು. ಮತ್ತು ನನ್ನ ಹತ್ರ ಗಿಕ್ಯುಮೆಂಟ್ಸ್ ಏನಿಲ್ಲ. ಸೊ ಮದುವೆಗೆ ನಾವು ಡೈರೆಕ್ಟ್ ಇಲ್ಲಿ ಇವ್ರನ್ನ ಭೇಟಿ ಆದ್ವಿ. ಅವ್ರು ಹಿಂಗೆ ಹೇಳಿದ್ರು. ಸೊ ನಾವು ಬೆಂಗಳೂರಲ್ಲಿ ಕಮಿಷನರ್ನ ಮೀಟ್ ಆದರೆ ಕಮಿಷನರ್ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ದೇವಸ್ಥಾನದಲ್ಲಿ. ಎಲ್ಲಪ್ಪ? ಪಾಡೀಶ್ವಾಡ್ ರೀ. ಹಾಂ, ಹೌದು, ಕೊಟ್ಟಿದ್ದೆ. ಅವರು ಇದ್ಕೊಂಡು ಏನು ಅಷ್ಟೊಂದು ಸೀರಿಯಸ್ ತೊಗೊಳ್ಳಿಲ್ಲ. ಸೊ ಅವ್ರು ಸೀರಿಯಸ್ ತೊಗೊಂಡಿಲ್ಲ. ನಾವೇ ಬೆಂಗಳೂರಿಗೆ ಹೋಗಿ ತೊಗೊಂಬರಕ್ಕೆ ಹೋದ್ರೆ ಅಲ್ಲಿ ತುಂಬ ಪ್ರಾಬ್ಲಮ್ ಆಗೋಯ್ತು. ಸೊ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಅಲ್ಲೇ ಇರಬೇಕಾಯ್ತು, ನಾನು ವಾಪಸ್ ಬರೋಕ್ಕಾಗಲಿಲ್ಲ. ಸೊ ನಂಗೆ ಇವನಿಗೋಸ್ಕರ ನಾನು ಎಷ್ಟೇ ಕಷ್ಟ ಆಗಲಿ ಅಂತ ನಾನು ಅಲ್ಲಿಂದ ಇವನಿಗೋಸ್ಕರ ಬಂದೆ. ಎಲ್ಲ ಇವ್ರ ಮನೆಯವರೇ ನಮ್ಮ ಸಂಬಂಧಿಕರು. ಇಲ್ಲ, ಇನ್ಸ್ಟಾಗ್ರಾಮ್. ಹಾಂ, ಇನ್ಸ್ಟಾಗ್ರಾಮಲ್ಲಿ ಆಯ್ತು ರೀ ಪರಿಚಯ. 1-2 ವರ್ಷ ಆಯ್ತು ರೀ. ಹಾಂ, ಬೆಂಗಳೂರು ಶಿವಮೊಗ್ಗದಲ್ಲಿದೆ ರೀ. ಬೆಂಗಳೂರಲ್ಲಿ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ಫಸ್ಟು ಇವರು ನ್ಯೂ ಫಾಲೋವರ್ ಸಜೆಷನ್ ಅಂದ್ಬಿಟ್ಟು ಇವ್ರು ಹಾಯ್ ಅಂತ ಕಳಿಸಿದ್ರು. ನಾನು ಯಾವುದೇ ಇದು ಹೊಸ ಫಾಲೋವರ್ ಅಂದ್ಬಿಟ್ಟು ಹಾಯ್ ಅಂತ ಮೆಸೇಜ್ ಮಾಡಿದೆ. ಹಾಗೆ ನಮ್ಮ ಫ್ರೆಂಡ್ಶಿಪ್ಪಿಂದ ಬೆಳ್ಕೊಂಡೋಗಿ ಫ್ರೆಂಡ್ಶಿಪ್ಪಿಗೆ ಬಂದು ಬೆಳಗಾವಿಲಿ ಮದುವೆ ಇದೆ ಅಂತ ಕೂಗಿದ್ರು. ಸೊ ಬೆಳಗಾವಿಲಿ ಮದುವೆ ಇದೆ ಅಂತ ಬಂದಾಗ ನನಗೆ ಇವ್ರ ಫ್ಯಾಮಿಲಿ ಎಲ್ಲ ಎಷ್ಟು ಚೆನ್ನಾಗಿ ಕೈ ತುತ್ತು ತಿನ್ಸೋದು, ಮಗಳ ಥರ ನೋಡಿಕೊಂಡ್ರು. ಸೊ ನನಗೆ ಇದೇ ಮನೆ ಬೇಕು ಅಂತ ನಾನು ಇಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಹೌದ್ರಿ. ಅಲ್ಲಿಂದ ಹೆಂಗೆ ಬಂದೆ ಅಂದರೆ ಅವ್ರು ಇರಲಿಲ್ಲ. ಸೊ ನಾನು ಅವಾಗ ಅಲ್ಲಿಂದ ಶಿಲ್ಘಟ್ಟದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ದಾವಣಗೆರೆ ಬಸ್ ಹತ್ಕೊಂಡು ದಾವಣಗೆರೆಗೆ ಬಂದು ಬೆಳಗಾವಿಗೆ ಟ್ರೈನಲ್ಲಿ ಬಂದಿರಿ. ಇಲ್ಲ, ಯಾರ್ದು ಇಲ್ಲ ವಿರೋಧ. ಮೀನ್ಸ್ ಯಾರು ಒಪ್ಕೊಂತಲ್ಲ ಅಂತಲ್ಲ. ಇಲ್ಲ ರೀ, ಅವ್ರು ಯಾರು ಒಪ್ಕೊಂಡಿಲ್ಲ. ಇವ್ರ ಮನೆಯವರು ಎಲ್ಲರೂ ಒಪ್ಕೊಂಡು ಮದುವೆ ಮಾಡಿಸಿದ್ರು. ನಂಬಿಕೆನೇ ನಮ್ಮ ಸೋದರ ಮಾವರಿ. ವಿಡಿಯೋ ಕಾಲ್ ಮಾಡಿದಾಗೆಲ್ಲ ಕೇಳ್ತಾ ಇದ್ದಿದ್ದು ಒಂದೇ, ಎಲ್ಲಿದೆಯಾ? 5ರಿಂದ 10 ಬಾರಿ ವಿಡಿಯೋ ಕಾಲ್ ಮಾಡಿಬಿಟ್ಟು ಮನೇಲಿ ಇದೆಯಾ ಇಲ್ವಾ ಅಂತ ಕನ್ಫರ್ಮೇಷನ್ಗೋಸ್ಕರ ಕಾಲ್ ಮಾಡಿ. ಮತ್ತೆ ತಿರ್ಗಾ ಕಾಲ್ ಮಾಡಿಲ್ವಾ? ಈ ಮದುವೆ ಆಗಿದ್ದ ವಿಚಾರ ಹೇಳಿಲ್ವಾ ನಿಮ್ಮ ಸೋದರ ಮಾವ? ಇಲ್ಲ, ನೋಡ್ತಾರೆ ಇವಾಗ ನೋಡಿದ್ರಿ ನ್ಯೂಸಲ್ಲಿ. ನಿಮ್ಮ ಹೆಸರು? ನನ್ನ ಹೆಸರು ಪ್ರಿಯಾಂಕಾ ಗೌಡ ರೀ. ಈಗ ತಾನೇ ನಮ್ಮ ಕಚೇರಿಗೆ ಒಬ್ಬ ಯುವಕ ಮತ್ತು ಯುವತಿ ರೋಹಿತ್ ಕೋಳ್ಕರ್ ಮತ್ತು ಪ್ರಿಯಾಂಕಾ ಗೌಡ ಅಂತ ಇಬ್ಬರು ನಾವು ಪ್ರೀತಿಸಿ ಮದುವೆ ಆಗಿದ್ದೇವೆ, ನಮಗೆ ಕಾನೂನಿನ ರಕ್ಷಣೆ ಬೇಕು ಅಂತ ಹೇಳಿ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಲೋಕಲ್ ಪೊಲೀಸ್ ಠಾಣೆಯಾದ ಖಾನಾಪುರ್ನ ಇನ್ಸ್ಪೆಕ್ಟ್ರಿಗೆ ಇವರಿಗೆ ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡಲಿಕ್ಕೆ ಹೇಳಿದ್ದೀವಿ. ಇವರು ಈ ಯುವಕ ಮತ್ತು ಯುವತಿ ಇವತ್ತೇ ಮದುವೆ ಆಗಿ ನಮ್ಮ ಹತ್ರ ಬಂದು ಪ್ರೊಟೆಕ್ಷನ್ ಕೇಳಿದ್ದಾರೆ. ಇದಕ್ಕಿಂತ ಮುಂಚೆ ಸುಮಾರು 1.5 ತಿಂಗಳ ಹಿಂದೆ ನಮ್ಮ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಹತ್ರ ಇರ್ತಕ್ಕಂಥ ಡಾಕ್ಯುಮೆಂಟ್ಸು, ಅಂದರೆ ಅವಳ ಸ್ವಂತ ಎಜುಕೇಷ್ನಲ್ ಡಾಕ್ಯುಮೆಂಟ್ಸು ಮತ್ತು ಪ್ರಾಪರ್ಟಿ ಡಾಕ್ಯುಮೆಂಟ್ಸು ನಮ್ಮ ಮಾವನ ಹತ್ರ ಇದೆ, ಅದನ್ನು ಕೊಡಿಸಿ ಅಂತ ಕೇಳಿದರು. ಈ ಪ್ರಾಪರ್ಟಿ ವಿಚಾರಕ್ಕೆ ಅವರಿಗೆ ತುಂಬ ಕ್ಲಿಯರಾಗಿ ಹೇಳಿದ್ವಿ, ಇದು ಸಿವಿಲ್ ಮ್ಯಾಟ್ರ್ ಆಗುತ್ತೆ, ನಾವು ಹ್ಯಾಂಡಲ್ ಮಾಡಲಿಕ್ಕೆ ಬರಲ್ಲ, ಯಾಕಂತಂದರೆ ನಮ್ಮದೇನಿದ್ರು ನಿಮಗೆ ಮದುವೆ ಆಗಿ ಬಂದರೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳಿ. ಸೊ ಅದ್ರ ಮೇಲೆ ಅವ್ರು ಇವತ್ತು ಮದುವೆ ಆಗಿ ಬಂದರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದು ನಮ್ಮದು ಧರ್ಮ, ಅದನ್ನು ನಾವು ಮಾಡ್ತೀವಿ. ಆದರೆ ಅವರ ದಾಖಲಾತಿಗಳನ್ನ ಅವರು ಕರೆದು ಕೇಳಿದಾಗ ಅವರ ಮಾವನವರಿಗೆ
ಅವರು ದಾಖಲಾತಿಗಳು ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರಿಗೆ ನಾವು ಹೇಳಿದ್ದೀವಿ, ಈ ಡ್ಯೂಪ್ಲಿಕೇಟ್ಗಳನ್ನ ಅವರು ಸಂಬಂಧಪಟ್ಟ ಶಾಲಾ ಕಾಲೇಜು ಮತ್ತು ಯೂನಿವರ್ಸಿಟಿಗಳಿಂದ ಪಡ್ಕೊಳ್ಬಹುದು. ಅದಕ್ಕೂ ಕೂಡ ಅದರದ್ದೇ ಆದ ಸಂಪೂರ್ಣ ಮಾನ್ಯತೆ ಇರುತ್ತೆ. ಇನ್ನು ಸಿವಿಲ್ ಮ್ಯಾಟ್ರಿಗೆ ಕೂಡ ನಾವು ಅವರಿಗೆ ಸಜೆಸ್ಟ್ ಮಾಡಿದ್ದೀವಿ, ತಾವು ಕೋರ್ಟಿಗೆ ಹೋಗ್ಬಿಟ್ಟು ಅದನ್ನು ಫೈಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಹುಡುಗ ಹುಡುಗಿ ನಮ್ಮ ಹತ್ರ ಬಂದು ಅವ್ರಿಗೇನು ಕೊಟ್ಟಿರ್ತಕ್ಕಂಥ ಕಾನೂನಾತ್ಮಕ ರಕ್ಷಣೆಯನ್ನು ನಾವು ಕೊಡ್ತೀವಿ. ಸರ್ 1.5 ತಿಂಗಳಿಂದ ಖಾನಾಪುರ ಸ್ಟೇಷನ್ಗೆ ಹೋಗಿದ್ರು. ಹೌದು, ಜೂನ್ 5ನೇ ತಾರೀಕು ಆ ಸಂದರ್ಭದಲ್ಲಿ. ಆದರೆ ಈಗ ಮತ್ತೆ ತಿರ್ಗಾ ಬಂದಿದ್ದು 26ನೇ ತಾರೀಕು ಅಂತ ಹೇಳಿದ್ರು. 26/7ಕ್ಕೆ 26/7 ಅವೆರಡರ ಮಧ್ಯರಾತ್ರಿಯಲ್ಲಿ ಖಾನಾಪುರ ಬೆಳಗಾವಿಗೆ ಬಂದು ಹೋಗಿ ಇವತ್ತು 29 ತಾರೀಕು ಬೆಳಗ್ಗೆ ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ನಾನು ಕ್ಲಿಯರಾಗಿ ಹೇಳಿದೆ ಈಗಾಗಲೇ, ಸಿವಿಲ್ ಮ್ಯಾಟ್ರಲ್ಲಿ ಪೊಲೀಸ್ ಇಂಟರ್ಫಿಯರ್ ಆಗಲ್ಲ. ಅದೇನಿದ್ರೂ ಮಾನ್ಯ ನ್ಯಾಯಾಲಯದ ಮುಖಾಂತರ ಅವ್ರು ಬಗೆಹರಿಸ್ಕೊಳ್ಬೇಕು. ಅವ್ರ ಮದುವೆಯಾಗಿ ಅವರಿಗೆ ಪರ್ಸ್ನಲ್ ಲೈಫ್ಗೆ ಪ್ರೊಟೆಕ್ಷನ್ಗೆ ಕೇಳಿದ್ದಾರೆ, ಅದನ್ನು ನಾವು ಕೊಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.